ಕಾಯೋಜಿತಾಮಿತ್ರಾಯ ಮಿಕುಲ ನಾಯಕ ಸುಚರಿತ್ರ ಕಾಯೋಜಿತಾಮಿತ್ರಾಯ ಮಿಕುಲ ನಾಯಕ ಸುಚರಿತ್ರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಕ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶಂ ಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಃ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಕ್ಪ್ರದಾಯಿನಿ ಮಮೇಹ ಜುಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಸಪ್ತರಾತ್ರ್ಯಾ ಕೃಷ್ಣವೇಣ್ಯಾಂ ಉಷಿತ್ವಾ ಪುನರುತ್ಥಿತಂ ಜಿತಾಮಿತ್ರ ಗುರುಂ ವಂದೇ ವಿಬುಧೇಂದ್ರ ಕರೋದ್ಭವಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಜಿತಾಮಿತ್ರ ತೀರ್ಥ ಗುರುಭ್ಯೋ ನಮಃ. ಇವತ್ತು ಮಾರ್ಗಶೀರ್ಷ ಕೃಷ್ಣ ಅಮಾವಾಸ್ಯ. ಮಹಾನುಭಾವರಾದ ಪ್ರಾತಸ್ಮರಣೀಯರಾದ ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರಾದ ಶ್ರೀ ಜಿತಾಮಿತ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ರಾಘವೇಂದ್ರ ಸ್ವಾಮಿಗಳವರ ದಿವ್ಯವಾದ ಯಾವ ಪೀಠ ರಾಯರ ಮಠ, ಆ ರಾಯರ ಮಠದ ಯತಿಮಾನ್ಯರು ಯತಿಶೇಖರರು ಜಿತಾಮಿತ್ರ ತೀರ್ಥ ಶ್ರೀಪಾದಂಗಳವರು. ಮಾಧ್ವ ಸಮಾಜದಲ್ಲಿಯೇನೆ ಅಪರೂಪದ ವ್ಯಕ್ತಿತ್ವವುಳ್ಳ ಪರಮಾತ್ಮನ ವಿಶಿಷ್ಟವಾದ ಅನುಗ್ರಹವನ್ನ ಪಡೆದ ಅನೇಕ ಮಹನೀಯ ಚರಣರಲ್ಲಿ ಒಬ್ಬರು ಶ್ರೀ ಜಿತಾಮಿತ್ರ ತೀರ್ಥರು. ಲೋಕರೂಢಿ ಇವರಿಗೆ ಜಿತಾಮಿತ್ರ ರಾಯರು ಎಂದೂ ಸಹ ಕರೆಯುವುದುಂಟು. ಇವರು ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು. ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ನರಸಿಂಹದೇವರ ಅಚ್ಛಿನ್ನವಾದ ಅನುಗ್ರಹಕ್ಕೆ ಪಾತ್ರರಾದವರು. ಅಷ್ಟೇ ಅಲ್ಲದೆ ವಿಬುಧೇಂದ್ರ ತೀರ್ಥರ ವ್ಯಕ್ತಿತ್ವದ ಇನ್ನೊಂದು ಹಿರಿಮೆ ಅಂತಂದ್ರೆ, ಇವತ್ತೆಲ್ಲ ನಾವು ಶ್ರೀಪಾದ ರಾಜರು ಅಂತ ಹೇಳಿ ಯಾರನ್ನ ಉಪಾಸನೆ ಮಾಡ್ತೇವೋ, ಯಾರ ಸ್ಮರಣೆಯನ್ನ ಮಾಡ್ತೇವೋ, ಅಂತಹ ಲಕ್ಷ್ಮೀನಾರಾಯಣ ಯತಿಗಳ ಗುರುಗಳು ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ಶಿಷ್ಯರೇ ವ್ಯಾಸರಾಜರು. ಅಂತಹ ವ್ಯಾಸರಾಜರಂತಹ ಶ್ರೀಪಾದರಾಜರಂತಹ ಮಹಾನ್ ಪ್ರಭೃತಿಗಳಿಗೆ ಜ್ಞಾನ ಕೊಟ್ಟವರು ಅದು ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಅರ್ಥಾತ್ ವ್ಯಾಸರಾಜರ ಗುರುಗಳು ಶ್ರೀಪಾದರಾಜರು, ಶ್ರೀಪಾದರಾಜರ ಗುರುಗಳು ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಅಂತಹ ನರಸಿಂಹೋಪಾಸಕರಾದಂತಹ ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಶಿಷ್ಯರೇ ಇವತ್ತಿನ ಆರಾಧನಾ ನಾಯಕರು ಶ್ರೀ ಜಿತಾಮಿತ್ರ ತೀರ್ಥ ಶ್ರೀಪಾದಂಗಳವರು. ದೇವರು ಅನುಗ್ರಹ ಮಾಡಿದ ಎಂದಾದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಯಾವೆಷ್ಟರ ಮಟ್ಟಿಗೆ ವಿಕಸಿತವಾಗ್ತದೆ ಅನ್ನುವುದಕ್ಕೆ ಜ್ವಲಂತ ಉದಾಹರಣೆ ಅದು ಶ್ರೀ ಜಿತಾಮಿತ್ರ ತೀರ್ಥರು.
ಪೂರ್ವಾಶ್ರಮದ ನಾಮ ಅನಂತಪ್ಪ ಅಂತ ಹೇಳಿ. ಆ ಅನಂತಪ್ಪನವರು ಕೃಷ್ಣಾ ಭೀಮಾ ನದಿಯ ಸಂಗಮವಾದ ಅಗ್ನಿಹಾಳ ಎನ್ನುವಂತಹ ಊರಿನವರು, ಅಥವಾ ಅದಕ್ಕೆ ಶಿವಪುರಿ ಅಂತಲೂ ಕೂಡ ಅನೇಕ ಕಡೆಗೆ ಉಲ್ಲೇಖವನ್ನು ಮಾಡ್ತಾರೆ. ಆ ಅಗ್ನಿಹಾಳದಲ್ಲಿ ಇರುವಂತಹ ಮಹಾ ಅವಧೂತ ಶಿಖಾಮಣಿಗಳು ಈ ಅನಂತಪ್ಪನವರು. ಸಾಮಾನ್ಯವಾಗಿ ಅವಧೂತರು ಎಂದರೆ ನಿಜವಾಗಿ ಒಳಾರ್ಥದಲ್ಲಿ ನೋಡಲಾಗಿ ಮಹಾಜ್ಞಾನಿ ಮೂರ್ಧನ್ಯರು, ಆದರೆ ಹೊರಗಿನ ಭೌತಿಕ ಪ್ರಪಂಚಕ್ಕೆ ಒಂದರ್ಥದ ಹುಚ್ಚನ ತರಹ, ಇಡೀ ಸಮಾಜಕ್ಕೆ ಬೇಡಾದವ, ತನ್ನಲ್ಲಿ ತಾನು ಒಳಗಿಂದನ್ನ ಹೊರಗಡೆ ತೋರಿಸದೆ ಹೊರಗಡೆಗೆ ಒಂದರ್ಥದಲ್ಲಿ ನಾಸ್ತಿಕನಂತೆ ಕಾಣುವವ. ಭಾಗವತದಲ್ಲಿ ಜಡಭರತರಾಜನ, ರಘುಗುಣನ ಮೊದಲಾದ ಅನೇಕರ ಚಿಂತನೆಯಲ್ಲಿ ನಾವು ನೋಡ್ತೇವಲ್ಲ, ಆ ಅರ್ಥದಲ್ಲಿ ಅಂತಹ ಅನಂತಪ್ಪ ಹೊರಗಿನ ಜಗತ್ತಿಗೆಲ್ಲ ಒಂದರ್ಥದಲ್ಲಿ ಏನೂ ತಿಳಿಯದೆ, ಏನೂ ವ್ಯಕ್ತಿತ್ವವೇ ಗೊತ್ತಿರದೆ, ಶಾಸ್ತ್ರ ಗೊತ್ತಿರದೆ, ಸಂಪ್ರದಾಯ ಗೊತ್ತಿರದೆ, ಸಂಸ್ಕಾರಗಳು ತಿಳಿಯದೆ ಇರುವಂತಹ ವ್ಯಕ್ತಿಗಳ ಹಾಗೆ ಇವರು ತೋರುತ್ತಿದ್ದರು. ಅಂತಹ ಅನಂತಪ್ಪ ಕರ್ಮಧರ್ಮ ಸಂಯೋಗ ನೋಡಿ ಆ ವ್ಯಕ್ತಿಯ ಒಂದು ವಿಶೇಷವಾದಂತಹ ಕರ್ಮ ತೀರಿ ಇನ್ನು ದೇವರು ಗುರುಗಳು ಅನುಗ್ರಹ ಮಾಡಬೇಕು ಅಂತ ಅವರಿಗೆ ಅನಿಸ್ತೋ ಏನೋ, ಅದೇ ಪ್ರಸಂಗದಲ್ಲಿ ಆ ಕ್ಷೇತ್ರಕ್ಕೆ ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಬರ್ತಾರೆ. ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಆ ಕ್ಷೇತ್ರಕ್ಕೆ ದಯಮಾಡಿಸಿದಾಗ ಅವರ ನೇರವಾದ ದೃಷ್ಟಿ ಈ ಅನಂತಪ್ಪನ ಮೇಲೆ ಬಿತ್ತು. ಅನಂತಪ್ಪನ ಮೇಲೆ ಬಿದ್ದಾಗ ಅವಧೂತರಂತೆ ಕಂಡ ಅನಂತಪ್ಪರ ಆ ವ್ಯಕ್ತಿತ್ವ, ಅವರ ಮುಖ ತೇಜಸ್ಸು ನೋಡಿದಂತಹ ಮಹಾಜ್ಞಾನಿವರೆಣ್ಯರಾದ ಅಪರೋಕ್ಷ ಜ್ಞಾನಿಗಳಾದಂತಹ ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರನ್ನ ಕರೆದು ಹೇಳುತ್ತಾರೆ, ಏನೋ ಮಗು ಅನಂತಪ್ಪನವರೇ, ಯಾಕೆ ಹೀಗೆ ತಿರುಗಾಡ್ತಾ ಇದ್ದೀರಿ? ಕೊರಳಲ್ಲಿ ಎಲ್ಲಿದೆ ಜನಿವಾರ? ಆಗ ಅನಂತಪ್ಪದವರು ಹೇಳ್ತಾರೆ, ಆ ಜನಿವಾರವಾ, ಆ ಜನಿವಾರ ಅದು ಊಟದ ದಾರ, ಊಟಕ್ಕೆ ಕೂಡುವಾಗ ಮಾತ್ರ ಹಾಕಿಕೊಳ್ಳುವಂತಹ ದಾರ ಅದು, ಎಲ್ಲ ಹಾಕೋತಾರ, ಹಾಗೆ ಹೀಗೆ ಏನೋ ಮಾತಾಡಿಬಿಟ್ರು. ಆಗ ಮತ್ತೆ ಕೇಳ್ತಾರೆ, ಸಂಧ್ಯಾ ವಂದನೆಯನ್ನು ಮಾಡ್ತೀಯೇನೋ? ಆಗ ಹೇಳಿದ್ರು, ಸಂಧ್ಯಾ ವಂದನೆಯ ಇಲ್ಲ ಸ್ವಾಮಿ, ನಾವು ಮಾಡುವುದಿಲ್ಲ ಅದನ್ನೆಲ್ಲ, ನೀವು ಅನುಗ್ರಹ ಮಾಡಿದಿರಿ, ನೀವು ಹೇಳಿಕೊಟ್ರಿ ಅಂತ ಆದ್ರೆ ನಾವು ಮಾಡ್ತೇನೆ ಅಂತ ಹೇಳಿ. ಆಗ ಜಿತಾಮಿತ್ರರಾಯರು ಅರ್ಥಾತ್ ಆ ಅನಂತಪ್ಪನವರು, ಕರ್ಮ ತೀರಿದೆ, ಪುಣ್ಯ ದೇವರು ಅನುಗ್ರಹ ಮಾಡಬೇಕಾಗಿದೆ, ಅಂತೆಯೇ ಆ ಅನಂತಪ್ಪನವರಿಗೆ ವಿಬುಧೇಂದ್ರ ತೀರ್ಥರು ವಿಶೇಷ ಆಶೀರ್ವಾದವನ್ನ ಮಾಡಿ, ಪ್ರತಿನಿತ್ಯ ನೀನು ಸಂಧ್ಯಾವಂದನೆಯನ್ನ ಮಾಡಬೇಕು, ದೇವರ ಪೂಜೆಯನ್ನೆಲ್ಲ ಮಾಡಬೇಕು ಅಂತ ಹೇಳಿ ಅನುಗ್ರಹ ಮಾಡಿ ಒಂದು ನರಸಿಂಹ ಶಾಲಿಗ್ರಾಮವನ್ನ ಕೊಡ್ತಾರೆ. ಕೊಡುವಾಗ ಅವರ ಭಾಷೆಯಲ್ಲಿಯೇ ಹೇಳುತ್ತಾರೆ, ಆ ವ್ಯಕ್ತಿಗೆ ಅನಂತಪ್ಪನವರಿಗೆ ಅರ್ಥ ಆಗಬೇಕು ಅಂತ, ಈ ಶಾಲಿಗ್ರಾಮಕ್ಕೆ ಪ್ರತಿನಿತ್ಯ ನೀನು ಅನ್ನವನ್ನ ಉಣಿಸ್ಬೇಕು ಅಂತ. ಗುರುಗಳ ಅಭಿಪ್ರಾಯ ಪೂಜಾದಿಗಳ ಮುಗಿಯುವಾಗ ನೈವೇದ್ಯವನ್ನ ಕೊಡಬೇಕು ಅಂತ. ಆಗ ಅನಂತಪ್ಪ ಏನು ತಿಳ್ಕೊಂಡ್ರು, ಗುರುಗಳು ಆಜ್ಞೆ ಮಾಡಿದ್ದಾರೆ, ಈ ಶಾಲಿಗ್ರಾಮಕ್ಕೆ ಅನ್ನವನ್ನ ಉಣಿಸ್ಬೇಕು ಅಂತ. ಅಷ್ಟು ಅನುಗ್ರಹ ಮಾಡಿ ಗುರುಗಳು ಹೋಗಿದ್ದಾರೆ. ಪ್ರತಿನಿತ್ಯದ ತಮ್ಮ ಕಾರ್ಯಗಳೆಲ್ಲ ನಡೀತಾ ಇದೆ. ಪ್ರತಿನಿತ್ಯ ಸಂಧ್ಯಾವಂದನೆ, ದೇವರ ಪೂಜೆ ಆಗಬೇಕು. ದೇವರ ಪೂಜೆಯ ಪ್ರಸಂಗದಲ್ಲಿ ಅನ್ನ ಒಂದು ಪೂರ್ತಿ ಗಂಗಾಳದ ತುಂಬ ಅನ್ನವನ್ನ ತಂದು ಆ ಶಾಲಗ್ರಾಮದ ಮುಂದೆ ಇಡಬೇಕು. ಶಾಲಗ್ರಾಮದ ಮುಂದೆ ಇಟ್ಟು ಇದು ನೈವೇದ್ಯ ತಿನ್ನು ಅಂತ ಶಾಲಗ್ರಾಮ ಕೇಳಬೇಕು. ಎಂಥ ಮುಗ್ಧವಾದ ಭಕ್ತಿ ನೋಡಿ. ಇವತ್ತಿನ ಕಲ್ಪನೆಗೆ ಏನಾದರೂ ಹೇಳಿದೆವು ಅಂತ ಆದರೆ ನಕ್ಕು ಬಿಡ್ತಾರೆ. ಕಲ್ಲೇನ್ ತಿಂತದೆ ಅಂತ. ಶಾಲಗ್ರಾಮ ಅದೊಂದು ಶಿಲೆ, ಕಲ್ಲು. ಆದ್ರೆ
ದೇವರಿಗೆ ಇವರ ಮೇಲೆ ಅನುಗ್ರಹ ಮಾಡಬೇಕಾಗಿದೆ. ಯದ್ ಗುರು ಸುಪ್ರಸನ್ನ ಸಂದಧ್ಯಾತ ನಾಣ್ಯಥಾ ಭವೇತ್. ಗುರುಗಳು ಪ್ರಸನ್ನ ಮುಖರಾಗಿ ಅವರಿಗೆ ಅನುಗ್ರಹ ಮಾಡುವುದಕ್ಕಾಗಿ ಕೊಟ್ಟ ಅನುಗ್ರಹ ರೂಪವಾದ ಆ ದೇವರ ಪ್ರತೀಕವನ್ನ ದೇವರು ಎಂದಾದರೂ ಅದನ್ನ ವೃಥಾ ಮಾಡಲಿಕ್ಕೆ ಸಾಧ್ಯವಾ? ಸರ್ವಥಾ ಇಲ್ಲ. ಶಾಲಗ್ರಾಮದ ಮುಂದೆ ಪೂಜಾ ಪ್ರಸಂಗದಲ್ಲಿ ಅದನ್ನ ಇಡಬೇಕು. ಆ ನೈವೇದ್ಯವನ್ನ, ಅನ್ನವನ್ನ ಇಟ್ಟು ಆ ಶಾಲಗ್ರಾಮಕ್ಕೆ ಹೇಳಬೇಕು, ನೀನು ಈ ನೈವೇದ್ಯವನ್ನ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ತಲೆ ಜಜ್ಕೋತೇನೆ, ಸಾಯ್ತೇನೆ ಅಂತ ಹೇಳಬೇಕು. ಹೇಳಿದರೆ ಆ ಮುಗ್ಧ ಪ್ರೀತಿಗೆ, ಮುಗ್ಧ ಭಕ್ತಿಗೆ ಆ ಶಾಲಗ್ರಾಮ ಪೂರ್ತಿ, ಆ ನರಸಿಂಹ ಶಾಲಗ್ರಾಮ ಆ ಅನ್ನವನ್ನೆಲ್ಲ ಭಕ್ಷಣೆ ಮಾಡಬೇಕು. ಈ ಸುದ್ದಿ ಊರಿನ ತುಂಬ ಎಲ್ಲ ಹರಡಿದೆ. ಮತ್ತೆ ಇನ್ನೊಮ್ಮೆ ಅದೇ ಪ್ರಸಂಗದಲ್ಲಿ ಆ ಊರಿಗೆ ವಿಭುಧೇಂದ್ರ ತೀರ್ಥರು ದಯಮಾಡಿಸಿದಾಗ ಆ ಊರಿನ ಜನ ಎಲ್ಲ ಹೇಳ್ತಾರೆ, ಸ್ವಾಮಿ ಹೀಗೆ ಈ ಅನಂತಪ್ಪ ಶಾಲಗ್ರಾಮದ ಮುಂದೆ ಇಟ್ಟು ನೈವೇದ್ಯ ಸ್ವೀಕಾರ ಮಾಡುವಂತ ಶಾಲಗ್ರಾಮಕ್ಕೆ ಹೇಳಿದರೆ ಆ ಶಾಲಗ್ರಾಮ ಎಲ್ಲ ಇಡೀ ಅನ್ನ ನೈವೇದ್ಯ ರೂಪೇಣ ಸ್ವೀಕಾರ ಮಾಡುತ್ತದೆ ಅಂತ. ಆಗ ವಿಭುಧೇಂದ್ರನಿಗೆ ಶಿಷ್ಯನ ಮೇಲಿನ ಕುತೂಹಲ ನೋಡಿ, ಜಗತ್ತಿಗೆಲ್ಲ ಶಿಷ್ಯನ ಆ ಮಹತಿ ಕೀರ್ತಿಯನ್ನ ಇಮ್ಮಡಿ ಮೂರ್ಮಡಿಯಾಗಿ ಹಬ್ಬಿಸ್ಬೇಕಾಗಿದೆ. ವಿಭುಧೇಂದ್ರ ತೀರ್ಥರು ಹೇಳ್ತಾರೆ, ನಾನ್ ನೋಡ್ಬೇಕಲ್ಲ ಅದು ಅಂತ. ಸರಿ ಅಂತ ಹೇಳಿ ಪ್ರತಿನಿತ್ಯದಂತೆ ಅನಂತಪ್ಪ ಪೂಜೆ ನಡೀತಾ ಇದೆ, ನೈವೇದ್ಯ ಪ್ರಸಂಗ, ಶಾಲಗ್ರಾಮದ ಮುಂದೆ ಇಟ್ಟು ಆ ಅನ್ನವನ್ನ ಸ್ವೀಕಾರ ಮಾಡುವಂತ ಹೇಳಬೇಕು. ಅಂದಿನ ದಿನ ಪ್ರತಿನಿತ್ಯ ಆ ಶಾಲಗ್ರಾಮ ಏನು ಸ್ವೀಕಾರ ಮಾಡ್ತಿತ್ತು, ಅಂದಿನ ಬರ್ಲೇ ಇಲ್ಲ. ಎಷ್ಟೊತ್ತಾದ್ರೂ ಸ್ವೀಕಾರ ಮಾಡ್ಬೇಕಲ್ಲ, ಆಗ್ಲೇ ಇಲ್ಲ. ಆಗ ಅನಂತಪ್ಪ ಹೇಳ್ತಾರೆ, ಸ್ವಾಮಿ ನೀನ್ ಇದೇನಾದರೂ ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ಇಲ್ಲೇ ನನ್ನ ಪ್ರಾಣ ಬಿಡ್ತೇನೆ ಅಂತ ಇಷ್ಟು ಹೇಳಿದ್ದೇ ತಡ, ಪ್ರತಿನಿತ್ಯದಂತೆ ಸಾಲಗ್ರಾಮ ಬಾಯಿ ತೆಗೆದು ಎಲ್ಲ ಅನ್ನವನ್ನ ಸ್ವೀಕಾರ ಮಾಡಿಬಿಡ್ತು. ನೆರೆದವರಿಗೆಲ್ಲ ಆಶ್ಚರ್ಯ. ವ್ಯಕ್ತಿತ್ವವೇ ಹಾಗಿತ್ತು. ಅದು ಗುರುಗಳ ಮುಖಾಂತರ ಅನಾವರಣ ಆಗಬೇಕಿತ್ತು, ಅದು ಆಗಿದೆ. ನಂತರದಲ್ಲಿ ಆ ವ್ಯಕ್ತಿಯ ವಿಶೇಷವಾದ ಯೋಗ್ಯತೆಯನ್ನ ನೋಡಿ ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರು ದೇವರ ಗುರುಗಳ ಒಂದು ಆಜ್ಞೆಯನ್ನ ಹೊತ್ತು ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ಅವರಿಗೆ ಜಿತಾಮಿತ್ರ ತೀರ್ಥರು ಅಂತ ನಾಮಕರಣವನ್ನ ಮಾಡ್ತಾರೆ. ಅದ್ಭುತವಾದ ಸಾಧನ, ವೈರಾಗ್ಯ, ಅನವರತ ಪಾಠ ಪ್ರವಚನ, ಇದೇ ತಮ್ಮ ಜೀವನದ ಉಸಿರೆಂದು ಅವರು ಆ ತಮ್ಮ ಸನ್ಯಾಸ ಜೀವನವನ್ನ ಪ್ರಾರಂಭವನ್ನ ಮಾಡ್ತಾರೆ. ವಿಭುಧೇಂದ್ರ ತೀರ್ಥ ಗುರುಗಳು ಆಮ್ರಮಡಿ ನದಿ ತೀರದ ತಿರುನೆಲ್ವೇಲಿಯ ಹತ್ತಿರದಲ್ಲಿ ಅವರು ಬೃಂದಾವನ ಪ್ರವೇಶವನ್ನ ಮಾಡ್ತಾರೆ. ನಂತರದಲ್ಲಿ ವೇದಾಂತ ಸಿಂಹಾಸನವನ್ನ ಏರಿದಂತಹ ಜಿತಾಮಿತ್ರ ತೀರ್ಥರು ವಿಶಿಷ್ಟವಾದ ಜಪ, ತಪ, ಪಾರಾಯಣಾದಿಗಳು, ಪಾಠ ಪ್ರವಚನಾದಿಗಳು, ಸುಧಾದಿ ಗ್ರಂಥಗಳ ಅದ್ಭುತವಾದ ಪಾಠ ಪ್ರವಚನಾದಿಗಳನ್ನೆಲ್ಲವನ್ನ ಮಾಡ್ತಾ ಇದ್ರು. ಹೀಗೆ ಸಂಚಾರವನ್ನ ಮಾಡ್ತಾ ಮಾಡ್ತಾ ಜಿತಾಮಿತ್ರ ತೀರ್ಥರು ಬ್ಯಾಗವಾಟ ಅಂತನ್ನುವ ಒಂದು ಊರಿಗೆ ಬರ್ತಾರೆ. ಜಗನ್ನಾಥದಾಸರ ಚರಿತ್ರೆಯಲ್ಲಿ ನಾವು ಅದನ್ನ ಕೇಳ್ತೇವೆ. ಆ ಪ್ರಸಿದ್ಧವಾದ ಬ್ಯಾಗವಾಟ ಎನ್ನುವ ಊರಿಗೆ ಬಂದಾಗ ಅಲ್ಲಿ ಹತ್ತಿರದ ಒಂದು ಗುಹೆ, ಆ ಗುಹೆ ಒಳಗೆ ಹೋಗಿ ಏಕಾಂತ ಪ್ರಿಯರು ಗುರುಗಳು ತಪಸ್ಸನ್ನ ಮಾಡುತ್ತಾ ಇರಬೇಕಾದಾಗ ಆ ತಪಸ್ಸಿಗೆ ಅಲ್ಲಿ ನರಸಿಂಹದೇವರು ಒಲಿದು ಬಂದದ್ದನ್ನ ಇವತ್ತಿಗೂ ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಇನ್ನೊಂದು ಅವರ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಜಿತಾಮಿತ್ರ ರಾಯರ ಒಂದು ಪ್ರಸಂಗದಲ್ಲಿ ಒಂದು ದಿನ ಅವರು ಇರುವಂತಹ ಹತ್ತಿರದ ಪ್ರದೇಶದಲ್ಲಿ ಒಂದು ದೊಡ್ಡ ಕ್ಷಾಮ, ದನಕರುಗಳಿಗೆಲ್ಲ ಕಾಲುಬಾಯಿ ರೋಗ ಅಂತ, ಕಾಲುಗಳೆಲ್ಲ ಉಬ್ಬೋದು, ಏನು ತಿನ್ನದೇ ಇರೋದು. ಎಲ್ಲ ಜನ ಬಂದು ಗುರುಗಳ ಹತ್ತಿರ ಪ್ರಾರ್ಥನೆ ಮಾಡಿಕೊಂಡಾಗ ಗುರುಗಳು ಅಲ್ಲಿಯೇ ಕಲ್ಲಿನ ಮೇಲೆ ಒಂದು ಯಂತ್ರವನ್ನ ಬರೆದು ಆ ಗೋವುಗಳನ್ನ, ಪ್ರಾಣಿಗಳನ್ನೆಲ್ಲ ಇದನ್ನ ಪ್ರದಕ್ಷಿಣೆ ಬಂದ್ರೆ ಅದೆಲ್ಲ ರೋಗ ಪರಿಹಾರ ಆಗ್ತದೆ ಅಂತ ಹೇಳುತ್ತಾರೆ. ಇಂದಿಗೂ ಆ ಎಲ್ಲ ಚಿಂತನೆಯನ್ನ ನೋಡ್ಲಿಕ್ಕೆ ಸಾಧ್ಯವಿದೆ. ಇನ್ನೊಂದು ಅದ್ಭುತವಾದ ಅವರ ವ್ಯಕ್ತಿತ್ವ ಅಂದರೆ ಅವರ ಚರಮ ಶ್ಲೋಕದಲ್ಲಿಯೇ ಹೇಳಿದಂತೆ ಒಂದು ದಿನ ಗುರುಗಳು ಕೃಷ್ಣಾಭೀಮಾ ನದಿಯ ಸಂಗಮದ ನಡುಗಡ್ಡೆಯಲ್ಲಿ ಕುಳಿತುಕೊಂಡು ಶಿಷ್ಯರಿಗೆ ಪಾಠವನ್ನ ಹೇಳ್ತಾ ಇದ್ದಾರೆ. ಪಾಠವನ್ನ ಹೇಳ್ತಾ ಇರುವ ಪ್ರಸಂಗ ಒಮ್ಮಿಂದೊಮ್ಮೆ ಜೋರಾಗಿ ನದಿ ಪ್ರವಾಹ ಬಂದಿದೆ. ಅದನ್ನ ನೋಡಿದಂತಹ ಶಿಷ್ಯರೆಲ್ಲ ದಿಕ್ಕಾಪಾಲಾಗಿ ಓಡುತ್ತಾ ಇದ್ದಾರೆ.
ಗುರುಗಳು ಏಕಾಗ್ರ ಮನಸ್ಸಿನಿಂದ ಪಾಠವನ್ನ ಹೇಳ್ತಾ ಇದ್ರೆ ಶಿಷ್ಯರೆಲ್ಲ ದೂರ ಹೋಗಿ ದಂಡೆಯಲ್ಲಿ ನಿಂತಿದ್ದಾರೆ. ಗುರುಗಳು ಪಾಠದಲ್ಲಿ ತಲ್ಲೀನರಾಗಿ ಆ ನೀರೆಲ್ಲ ಪೂರ್ತಿ ಅವರಿಗೆ ಆವರಿಸಿಕೊಂಡಿದೆ. ಹೀಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, 7 ದಿನ ಸತತವಾಗಿ ಆ ಪ್ರವಾಹದಲ್ಲಿ ಏನೇ ಇದ್ದು ಗುರುಗಳು ಆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ಅಲ್ಲಿಯೇ ಇದ್ದಾರೆ. 7 ದಿನ ಆದ ಮೇಲೆ ಈ ಕಡೆ ಎಲ್ಲ ಶಿಷ್ಯರು ಗಾಬರಿ, ಗುರುಗಳಿಗೆ ಏನೋ ಆಗಿದೆ, ಗುರುಗಳು ಪ್ರಾಯಶಃ ಇಲ್ಲವೋ ಏನೋ ಅನ್ನುವ ಆತಂಕದಲ್ಲಿ ಬರ್ತಾರೆ. ಪ್ರವಾಹ ಇಳಿದಿದೆ. ಯಾವ ಆಸನದಲ್ಲಿ ಗುರುಗಳು ಧ್ಯಾನಾಸಕ್ತರಾಗಿದ್ರೋ ಅದೇ ಆಸನದಲ್ಲಿ ಧ್ಯಾನವನ್ನ ಮಾಡ್ತಾ ಕೂತಿದ್ದಾರೆ. ಸಪ್ತರಾತ್ರ್ಯ ಕೃಷ್ಣವೇಣ್ಯಾಂ ಊಷಿತ್ವಾ ಪುನರುತ್ಥಿತಂ ಜಿತಾಮಿತ್ರ ಗುರುಂ ವಂದೇ ವಿಬುಧೇಂದ್ರ ಕರೋದ್ಭವಂ. ಅಂತಹ ಮಹಾನುಭಾವರು ಜಿತಾಮಿತ್ರ ತೀರ್ಥರು. ಅಂತಹ ಗುರುಗಳ ಸ್ಮರಣೆ, ಅಂತಹ ಗುರುಗಳ ವಿಶೇಷವಾದ ಚಿಂತನೆ ನಮ್ಮೆಲ್ಲ ಅನಿಷ್ಟ ಪರಿಹಾರಕ್ಕೆ ಕಾರಣವಾಗ್ತದೆ. ಇಷ್ಟಗಳಿಗೆ ವಿಶೇಷವಾಗಿ ಅದು ಸಾಧನ ಆಗತ್ತೆ. ಆ ಗುರುಗಳು ಮುಂದೆ ರಘುನಂದನ ತೀರ್ಥ ಶ್ರೀಪಾದಂಗಳವರು ಎನ್ನುವವರಿಗೆ ಆಶ್ರಮವನ್ನ ಕೊಟ್ಟು ತಮ್ಮ ಪರಂಪರೆಯನ್ನ, ರಾಯರ ಮಠದ ಪರಂಪರೆಯನ್ನ ಅವರು ಮುಂದೆ ವರಿಸಿಸ್ತಾರೆ. ಅಂತಹ ಜಿತಾಮಿತ್ರರಾಯರು ಅವರ ಚರಮ ಶ್ಲೋಕದಲ್ಲಿ ಹೇಳಿದಂತೆ 7 ದಿನ ನಿರಂತರವಾಗಿ ಆ ಕೃಷ್ಣಾ ಭೀಮಾ ನದಿಯಲ್ಲಿ ಮುಳುಗಿ ಯಾವ ಸನ್ನಿಧಾನದಲ್ಲಿಯೇ ಇದ್ರೋ ಅಲ್ಲಿಯೇ ಮುಂದೆ ಅವರು ಆ ವೃಕ್ಷದಲ್ಲಿಯೇನೆ ಅವರ ವಿಶೇಷವಾದ ಸನ್ನಿಧಾನ ಅಂತ ಅವರು ಅಲ್ಲಿಯೇ ಹರಿಪಾದವನ್ನು ಸೇರ್ತಾರೆ. ಅಂತೆಯೇ ಇಂದಿಗೂ ಸಹ ಅವರ ಬೃಂದಾವನಕ್ಕೆ ಪೂಜೆ ಇಲ್ಲ, ಅವರ ಬೃಂದಾವನ ಇಲ್ಲ, ಆ ವೃಕ್ಷಕ್ಕೆ ಅವರ ಸನ್ನಿಧಾನ ಅಂತ ಹೇಳಿ ಪೂಜೆ ಮಾಡುವಂತಹ ಸಂಪ್ರದಾಯ ಇವತ್ತಿಗೂ ಬಂದಿದೆ. ಅಂತಹ ಇವೆಲ್ಲ ಕಾರಣಕ್ಕಾಗಿ ಅವರು ನೀರಿನಲ್ಲಿ 7 ದಿವಸ ಇದ್ದದ್ದು ಎಲ್ಲ ನೋಡಿದರೆ ರುದ್ರಾಂಶ ಸಂಭೂತರು ಅಂತಲೂ ಕೂಡ ಅವರನ್ನ ಕರೀತಾರೆ. ಅಂತಹ ಜಿತಾಮಿತ್ರರಾಯರು ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಂತಹ ಶಿಷ್ಯರು, ರಘುನಂದನ ತೀರ್ಥರ ಗುರುಗಳು, ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದವರಿಗೆ ವಿಶೇಷವಾಗಿ ಇವರ ಅನುಗ್ರಹವನ್ನ ವಿಶೇಷವಾಗಿ ಅವರೆಲ್ಲರೂ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಅಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಪರಂಪರೆಯಲ್ಲಿ ಬಂದಂತಹ ಈ ಜಿತಾಮಿತ್ರರಾಯರು ನಮಗೂ ನಿಮಗೂ ವಿಶೇಷವಾಗಿ ಜ್ಞಾನ ಭಕ್ತಿಗಳನ್ನ ಕೊಟ್ಟು ಅನವರತ ಶಾಸ್ತ್ರಾಧ್ಯಯನದಲ್ಲಿ ಆಸಕ್ತಿಯನ್ನ ಕೊಟ್ಟು ಅನುಗ್ರಹವನ್ನ ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಸಪ್ತರಾತ್ರ್ಯ ಕೃಷ್ಣವೇಣ್ಯಾಂ ಊಷಿತ್ವಾ ಪುನರುತ್ಥಿತಂ ಜಿತಾಮಿತ್ರ ಗುರುಂ ವಂದೇ ವಿಬುಧೇಂದ್ರ ಕರೋದ್ಭವಂ. ಶ್ರೀಕೃಷ್ಣಾರ್ಪಣಮಸ್ತು.